ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಲ್ಲಿಕ ವಾದಿರಾಜ್ ಮಾತಾಡ್ತಿರೋದು. ಇವತ್ತು ಎರಡು ಮಾಂಗಲ್ಯ ಸರಗಳಿದ್ದಾವೆ. ಆ ಎರಡು ಮಾಂಗಲ್ಯ ಸರದಲ್ಲಿ ಏನು ಡಿಫ್ರೆನ್ಸ್ ಇದೆ, ಏನು ಡಿಫ್ರೆನ್ಸು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ 20 ಗ್ರಾಮ್ ಮಾಂಗಲ್ಯ ಸರ, ಇದು 25 ಗ್ರಾಮ್ ಮಾಂಗಲ್ಯ ಸರ. ಬಟ್ 20 ಗ್ರಾಮ್ ಮಾಂಗಲ್ಯ ಸರ ಕಂಡಷ್ಟು ದಪ್ಪ 25 ಗ್ರಾಮ್ ಮಾಂಗಲ್ಯ ಸರ ಕಾಣ್ತಾ ಇಲ್ಲ, ಹೌದಲ್ವಾ? ಸೊ 25 ಗ್ರಾಮ್ ಮಾಂಗಲ್ಯ ಸರ ಆದರೂ ಕೂಡ ತೆಳ್ಳಗೆ ಕಾಣ್ತಾ ಇದೆ. ಇದು 20 ಗ್ರಾಮ್ ಆದರೂ ಕೂಡ ದಪ್ಪ ಕಾಣ್ತಿದೆ. ಕಾರಣ ಏನಪ್ಪ ಅಂದರೆ, ಇದು ನೋಡೋಕೆ ದಪ್ಪ ಕಾಣೋದೇನಕ್ಕೆ, ಇದು ತಗಡನ್ನು ಅಂದರೆ ಈಗ ಅಗಲ ಮಾಡಿ ಪ್ಲೇಟ್ನ ಹಾಕಿರ್ತಾರೆ, ಅದಕ್ಕೋಸ್ಕರ ಅಂದರೆ ತೆಳ್ಳಗೆ ತಗಡಿರುತ್ತೆ, ಅದನ್ನು ಅಗಲ ಮಾಡಿ ಹಾಕ್ತಾರೆ. ಇದು ತಂತಿನ ಒಂದು ಸಿಂಗಲ್ ರೋಲಲ್ಲಿ ಮಾಡ್ಕೊಂಡು ಹಾಕ್ತಾರೆ. ಸೊ ಅದಕ್ಕೆ ಇದು ತೆಳ್ಳಗೆ ಕಾಣುತ್ತೆ. ಬಟ್ ಬಾಳಿಕೆ ವಿಚಾರಕ್ಕೆ ಇದು ಬೆಸ್ಟು. ಯಾಕೆ? ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಡೈಲಿ ಹಾಕ್ಕೊಂಡ್ರೂ ಕೂಡ ಹೆಚ್ಚು ಕಡಿಮೆ ನಿಮಗೊಂದು 10 ರಿಂದ 15 ವರ್ಷ ಹಾಕ್ಕೋಬೋದು. ಆದರೆ ಇದನ್ನು ಡೈಲಿ ಹಾಕ್ಕೊಂಡ್ರೆ ಏನಾಗುತ್ತೆ, ಇದು ತಗಡು ಥರ ಹಾಕಿರೋಕ್ಕೋಸ್ಕರ ಬೇಗ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಹಾಗಾದ ಮಾತ್ರಕ್ಕೆ ಇದು ಲೋಕಲ್ ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಆರ್ಥಿಕವಾಗಿ ನೀವು ಹೇಗಿದ್ದೀರಾ, ಸದೃಢವಾಗಿದ್ದೀರಾ, ಸೊ 25 ಗ್ರಾಮ್ ಬೇಡ, 30 ಗ್ರಾಮ್ ಬೇಡ, 50 ಗ್ರಾಮ್ ತೊಗೊಳ್ಳಿ. ಆದರೆ ನಮ್ಮ ಬಡ ಅಕ್ಕ ತಂಗಿಯರು, ಬಡ ಅಣ್ಣ ತಮ್ಮಂದ್ರ ಹತ್ರ ದುಡ್ಡಿರಲ್ಲ. ಅವ್ರೇನು ಮಾಡ್ತಾರೆ, ಅವ್ರ ವೈಫಿಗಿರ್ಬೋದು, ಅವ್ರ ತಂಗಿಗಿರ್ಬೋದು, ಅವ್ರ ಅಮ್ಮನಿಗಿರ್ಬೋದು ಕೊಡ್ಸೋಕ್ಕೆ ಇದನ್ನು ಕೊಡಿಸ್ಬೋದು. ಆದರೆ ನೀವು ಇದನ್ನು ತೊಗೊಂಡ್ರೂ ಕೂಡ ಡೈಲಿ ಹಾಕ್ಕೊಳ್ಳಲ್ಲ. ಇವಾಗಿನ ಪರಿಸ್ಥಿತಿಗೆ ಬಂಗಾರನ ಡೈಲಿ ಹಾಕ್ಕೊಳ್ತೀವಿ, ನಾವು ಚೆನ್ನಾಗಿ ಡೈಲಿನೇ ಹಾಕ್ಕೊಳ್ತೀವಿ, ಅಷ್ಟು ಮಾತ್ರ ಇದೆ ಅನ್ನೋದಾದರೆ ಇದನ್ನು ತಗೊಳ್ಳಿ. ನಾವು ಡೈಲಿ ಹಾಕ್ಕೊಳ್ಳಲ್ಲ ಹಣ. ಒಂದು ಮದುವೆ ಫಂಕ್ಷನಿಗೆ, ಸಣ್ಣ ಪುಟ್ಟ ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿ ಬಂದು ಹಂಗೆ ತೆಗೆದಿರ್ತೀನಿ ಅನ್ನೋದಿದ್ರೆ ಇದು ತಗೊಳ್ರಿ. ಹಾಗೆ ಈ ಎರಡರ ಬಗ್ಗೆ ಇನ್ನೊಂದು ಹೆಣ್ಮಕ್ಳಿಗೆ ಅರ್ಥ ಆಗೋ ಥರ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ, ಹೆಣ್ಮಕ್ಳಿಗೆ ಅರ್ಥ ಆಗೋ ಥರ. ಅಣ್ಣ ಇದ್ಯಾಕೆ ಅಗಲ ಇದೆ, ಇದ್ಯಾಕೆ ಡೈಲಿ ಬಾಳಿಕೆ ಬರಲ್ಲ, ಇದ್ಯಾಕೆ ತೆಳ್ಳಗಿದೆ, ಇದು ಡೈಲಿ ಬಾಳಿಕೆ ಬರುತ್ತೆ. ಸ್ನೇಹಿತರೆ, ಇದು 20 ಗ್ರಾಮ್ನಲ್ಲಿ, ಇದು 25 ಗ್ರಾಮಲ್ಲಿ ಮಾಡಿರೋದು. ಇದು ಹೇಗಪ್ಪ ಅಂದರೆ, ಇದು ನೀರು ದೋಸೆ ಇದ್ದಂಗೆ. ನೀರು ದೋಸೆ ಗೊತ್ತಲ್ವ ನಿಮಗೆ? ನೀರನ್ನು ತೆಳ್ಳಗೆ ಮಾಡಿ ಅಗಲ ಮಾಡಿ ಹಾಕಿದರೆ ನೋಡೋಕ್ಕೆ ದೋಸೆ ದೊಡ್ಡದೇ ಕಾಣುತ್ತೆ, ಆದರೆ ತೆಳ್ಳಗಿರುತ್ತೆ. ಸೊ ಅದೇ ಇದು ಖಾಲಿ ದೋಸೆ ಬರುತ್ತಲ್ವ. ಸೊ ಖಾಲಿ ದೋಸೆ ಬರುತ್ತಲ್ವ, ಖಾಲಿ ದೋಸೆ ಇದ್ದಂಗೆ ದಪ್ಪ ಬರುತ್ತೆ. ಬಟ್ ನೋಡೋಕ್ಕೆ ಅಗಲ ಕಡಿಮೆ ಕಾಣುತ್ತೆ, ಅಗಲ ಕಡಿಮೆ, ಬಟ್ ಬಾಳಿಕೆ ಮಾತ್ರ ಸೂಪರಾಗಿ ಬರುತ್ತೆ. ಅಂದರೆ ಇದು ಒಂದು ತಿಂದರೆ ಸಾಕು, ಅಂದರೆ ಒಂದು ಸಾದಾ ದೋಸೆ ತಿಂದರೆ ಫುಲ್ಲು ಹೊಟ್ಟೆ ತುಂಬುತ್ತೆ. ಅದೇ ನೀರು ದೋಸೆ 10 ತಿಂದರೂ ಕೂಡ ಹೊಟ್ಟೆ ತುಂಬಲ್ಲ. ಅಂದರೆ ಇದು ಬಹಳ ತೆಳ್ಳಗೆ ಬರುತ್ತೆ, ಇದು ಬಹಳ ದಪ್ಪ ಬರುತ್ತೆ. ದಪ್ಪ ಬರೋಕ್ಕೋಸ್ಕರ ನೋಡೋಕೆ ಚಿಕ್ಕದು ಕಾಣುತ್ತೆ, ಇದು ತೆಳ್ಳಗೆ ಬರೋಕ್ಕೋಸ್ಕರ ನೋಡೋಕೆ ದಪ್ಪ ಕಾಣುತ್ತೆ, ಅಗಲ ಕಾಣುತ್ತೆ. ಆದರೆ ನಾನು ಹೇಳೋದು, ನಿಮ್ಮ ಆರ್ಥಿಕ ಅನುಸಾರವಾಗಿ, ನಿಮ್ಮ ಹಣ ಏನಿದೆಯಲ್ಲ ಅದರ ಅನುಸಾರವಾಗಿ ನೀವು ತೊಗೋಬೋದು. ಇದು 20 ಗ್ರಾಮಿಗೆ ಇದು ಕೂಡ 84 ಹಾಲ್ಮಾರ್ಕ್ ಬಂಗಾರನೇ, ಇದು ಕೂಡ 84 ಹಾಲ್ಮಾರ್ಕ್ ಬಂಗಾರನೇ. ಬಟ್ ಇಲ್ಲಿ ಚಾಯ್ಸ್ ಏನಪ್ಪ ಅಂದರೆ, ನಿಮ್ಮಲ್ಲಿ ಎಷ್ಟು ಹಣ ಇದೆಯೋ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ. ನಿಮ್ಮ ಹಾಸಿಗೆ ಚಿಕ್ಕದಿದ್ದರೆ ಇಷ್ಟೇ ತೊಗೊಳ್ಳಿ, ಹಾಸಿಗೆ ದೊಡ್ಡದಿದ್ದರೆ ದೊಡ್ಡದು ತೊಗೊಳ್ಳಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. 20 ಗ್ರಾಮ್ 25 ಗ್ರಾಮ್ ಮಾಂಗಲ್ಯ ಸರ ನಿಮಗೆ ಯಾವುದು ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಬಹಳ ಜನಕ್ಕೆ ತಲುಪೋ ಥರ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲೇ ಬಾರಿ ನೋಡ್ತಾ ಇದ್ರೆ ವಿಡಿಯೋನ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಈ ಥರ ಡಿಫ್ರೆಂಟ್ ಆಗಿರುವಂಥ ವಿಡಿಯೋಗಳು ಬೇಕಾದರೆ ನಮ್ಮ ಪೇಜಿಗೆ ಹೋಗಿ ನೋಡ್ಕೊಳ್ಳಿ. ಧನ್ಯವಾದಗಳು.